ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಜೈಮಿನಿ ಭಾರತದಲ್ಲಿ ರಾಮಾಯಣ ಪ್ರಸಂಗಗಳು ಎನ್ನುವ ಒಂದು ಅಪರೂಪದ ಪುಸ್ತಕ. ಇದನ್ನು ಬರೆದಿದ್ದಾರೆ KR ಕೃಷ್ಣಯ್ಯ. ಜೈಮಿನಿ ಭಾರತವನ್ನು ಕನ್ನಡದಲ್ಲಿ ಬರೆದವರು ಲಕ್ಷ್ಮೀಶ. ನಮಗೆಲ್ಲ ಗೊತ್ತಿರೋ ಲಕ್ಷ್ಮೀಶ ಕ್ರಿಸ್ತಶಕ 1530 ಆಸುಪಾಸಲ್ಲಿ ಆತ ಬದುಕಿದ್ದಿರಬಹುದು. ಚಿಕ್ಕಮಗಳೂರು ಜಿಲ್ಲೆಯ ದೇವನೂರಿನವನೂ ಆಗಿರಬಹುದು. ಹೀಗೆಲ್ಲ ಹೇಳಿದ್ದಾರೆ. ಲಕ್ಷ್ಮೀಶ ವಿಷ್ಣುವಿನ ಮಹಾಭಕ್ತ ಆದ ಕಾರಣ ತನ್ನ ಕಾವ್ಯವನ್ನು ಕೃಷ್ಣ ಚರಿತಾಮೃತ ಅಂತ ಕರೆದಿದ್ದಾನೆ. ಆ ಕಾವ್ಯದ ಹೆಚ್ಚು ಭಾಗದಲ್ಲಿ ಕೃಷ್ಣ ಬಂದೇ ಬರ್ತಾನೆ. ಆದರೆ ಸದ್ಯಕ್ಕೆ ಈ ಪುಸ್ತಕದ ವಿಶೇಷ ಏನು ಅಂತ ಹೇಳ್ತಂದರೆ, ಜೈಮಿನಿ ಭಾರತದಲ್ಲಿ ಅಶ್ವಮೇಧ ಯಾಗ ನಡೆಯುತ್ತೆ. ಪಾಂಡವರು ನಡೆಸ್ತಾರೆ. ಅರ್ಜುನ ಯಜ್ಞಾಶ್ವದ ರಕ್ಷಣೆಗೆ ಹೊರಟಿದ್ದಾನೆ. ಒಬ್ಬೊಬ್ಬರು ಒಂದೊಂದು ಕಡೆ ಕಟ್ಟಿ ಹಾಕ್ತಾರೆ. ಒಂದೊಂದು ಕಥೆ ನಡೀತಾ ಹೋಗುತ್ತೆ. ಹೀಗೆ ಬಂದಾಗ ಬಬ್ರುವಾಹನನ್ನು ಎದುರಿಸುವಂಥ ಸಂದರ್ಭ ಬರುತ್ತೆ. ಬಬ್ರುವಾಹನ ಕಟ್ಟಿ ಹಾಕಿದ್ದಾನೆ. ಅರ್ಜುನ ಬಂದಿದ್ದಾನೆ. ಇವರಿಬ್ಬರ ನಡುವೆ ಯುದ್ಧ ನಡೀಬೇಕಾಗಿದೆ. ಈ ಯುದ್ಧ ನಡೆಯುವ ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ. ಅಲ್ಲಿ ಇದುವರೆಗಿನ ಇತಿಹಾಸದಲ್ಲಿ ತಂದೆ ಮಕ್ಕಳ ನಡುವೆ ಎಲ್ಲಾದರೂ ಯುದ್ಧ ನಡೆದಿತ್ತಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿದಾಗ ಹೌದು, ಹಿಂದೊಮ್ಮೆ ನಡೆದಿತ್ತು ಅನ್ನೋ ವಿಚಾರ ಬರುತ್ತೆ. ಹಿಂದೆ ನಡೆದಿತ್ತ? ಯಾರ ನಡುವೆ ನಡೆದಿತ್ತು ಅಂದಾಗ ಶ್ರೀರಾಮ ಮತ್ತು ಆತನ ಮಕ್ಕಳಾದ ಕುಶಲವರ ನಡುವೆ ಯುದ್ಧ ನಡೆದಿತ್ತು ಅಂತ ಹೇಳಿದಾಗ, ಹೌದಾ, ಆ ಕಥೆಯನ್ನು ಹೇಳಿ ಅಂದಾಗ, ಇದು ಮಹಾಭಾರತದ ಕೃತಿ ಇದು. ಆದರೆ ಇಲ್ಲಿ ಸಂಕ್ಷಿಪ್ತವಾಗಿ ಆ ರಾಮಾಯಣದಲ್ಲಿ ಏನು ರಾಮ ಮತ್ತು ಕುಶಲವರ ನಡುವೆ ಯುದ್ಧ ನಡೆಯುತ್ತೆ ಆ ಒಂದು ಭಾಗವನ್ನು ಸೇರಿಸಿ ಹೇಳ್ತಾನೆ. ಕೃಷ್ಣಯ್ಯ ಅವರು ಆ ಮಹಾಭಾರತದಲ್ಲಿ ಬರುವ ಈ ರಾಮಾಯಣದ ಮುಖ್ಯ ಘಟ್ಟಗಳನ್ನು ಆಯ್ಕೆ ಮಾಡಿಕೊಂಡು ಆ ಪದ್ಯವನ್ನು ಕೊಟ್ಟು ಸರಳವಾಗಿ ಅದರ ಕನ್ನಡ ವಿವರಣೆಯನ್ನು ನೀಡಿ ಮಹತ್ವವನ್ನು ಎತ್ತಿ ಹೇಳಿ ಮುಂದುವರಿತಾರೆ. ಹಾಗಾಗಿ ಮಹಾಭಾರತದ ಕೃತಿಯನ್ನು ಓದ್ತಾ ಹಾಗೆಯೇ ರಾಮಾಯಣವನ್ನು ಆಸ್ವಾದಿಸಬಹುದು ಈ ಅಪರೂಪದ ಪುಸ್ತಕದಲ್ಲಿ. ದೇವಿ ನಿನಗಿನ್ನೆಗಂ ಪೇಳ್ದುದಿಲ್ಲಪವಾದ ಮಾವರಿಸಿ ನಿನ್ನನುಲ್ಲದೆ ರಘುಕುಲೋದ್ವಹಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾಯಿಂದೆನಗೆ ನೇಮಿಸಿದೊಡೆ ಆ ವಿಭುವಿನಾಜ್ಞೆಯಂ ಮೀರಲರಿಯದೆ ನಿಮ್ಮ ನೀ ವಿಪನ ಕೊಡಗೊಂಡು ಬಂದೆ ನೀಯಯ್ಯೋ ನಾವಲ್ಲಿಗಾದೊಡಂ ಪೋಗೆಂದು ಲಕ್ಷ್ಮಣಂ ಬಾಷ್ಪಲೋಚನನಾದನು. ದೇವಿ, ನಿನಗೆ ಇದುವರೆಗೂ ನಾನು ಹೇಳಲಿಲ್ಲ. ನಿನ್ನ ಮೇಲೆ ಅಪವಾದ ಬಂದುದನ್ನು ತಿಳಿದು ರಘುಕುಲ ಸಾರ್ವಭೌಮನು ನಿನ್ನನ್ನು ತಿರಸ್ಕರಿಸಿ ಕಾಡಿಗೆ ಕಳಿಸಿ ಬಾ ಎಂದು ನನಗೆ ಆದೇಶವಿತ್ತಿದ್ದಾನೆ. ಆ ಪ್ರಭುವಿನ ಆಜ್ಞೆಯನ್ನು ಮೀರಲು ಸಾಧ್ಯವಾಗದೆ ನಿಮ್ಮನ್ನು ಈ ಘೋರವಾದ ಅರಣ್ಯಕ್ಕೆ ಕರೆದುಕೊಂಡು ಬಂದೆ. ಇನ್ನು ನಾನು ನಿಮ್ಮನ್ನು ಹಿಂದಕ್ಕೆ ಅಂದರೆ ಅಯೋಧ್ಯೆಗೆ ಕರೆದೊಯ್ಯೆನು. ನೀವಿನ್ನು ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತ ಹೇಳಿ ಕಣ್ಣಿನ ತುಂಬ ನೀರನ್ನು ತುಂಬಿಸ್ಕೋತಾನೆ ಲಕ್ಷ್ಮಣ. ಮುಂದಿನ ಭಾಗ ಓದಿಯೇ ಅನುಭವಿಸಬೇಕು. ಆ ಸೀತೆಯ ನೋವು ಏನಿದೆ, ಚಂದ್ರಮತಿಯ ಪ್ರಲಾಪ ನೆನಪಿಗೆ ಬರುತ್ತೆ. ಮಗನನ್ನು ಕಳೆದುಕೊಂಡು ಚಂದ್ರಮತಿ ಹೇಗೆ ರೋಧಿಸ್ತಾಳೋ, ಇಲ್ಲಿ ಗಂಡನನ್ನು ಕಳ್ಕೊಂಡು ಇಡೀ ಅಯೋಧ್ಯೆಯನ್ನು ಕಳ್ಕೊಂಡು ಒಂಟಿಯಾಗಿ ನಿಂತು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಆ ಇಬ್ಬರು ಮಕ್ಕಳು ಇಲ್ಲದಿದ್ದರೆ ಬಹುಶಃ ಆತ್ಮಹತ್ಯೆ ಮಾಡ್ಕೋತಾ ಇದ್ಲೋ ಏನೋ, ಆ ವಿಚಾರವೂ ಬರುತ್ತೆ. ಆದರೆ ಆ ಹೊತ್ತಿಗೆ ವಾಲ್ಮೀಕಿ ಮಹರ್ಷಿಗಳು ಬಂದು ಕರ್ಕೊಂಡು ಹೋಗುವ ದೃಶ್ಯ ಏನಿದೆ ಅದ್ಭುತವಾಗಿದೆ. ನಿಜವಾಗಿಯೂ ಜೈಮಿನಿ ಭಾರತದಲ್ಲಿ ಬರುವ ರಾಮಾಯಣ ಪ್ರಸಂಗವನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ KR ಕೃಷ್ಣಯ್ಯ. ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಅಭಿನಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ CS. ನಾನು ಮೈಸೂರಿನಿಂದ ಬಂದಿದ್ದೇನೆ. ನಾನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
ನನ್ನ ಹವ್ಯಾಸಗಳು ಪುಸ್ತಕ ಓದೋದು ಮತ್ತು ಕತೆ ಬರೆಯೋದು, ಡ್ರಾಯಿಂಗ್ ಮಾಡೋದು. ತುಂಬ ಸಂತೋಷ ತೇಜಸ್ವಿನಿ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಂಗನಾಥ್ ಹರಿಜನ್ ಅಂತ. ನಾನು ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಕೂರ್ಗೊಂದ ಅನ್ನೋ ಅಂತ ಗ್ರಾಮದಿಂದ ಬಂದೀನಿ. ಬೆಂಗಳೂರಲ್ಲಿ ಸಿವಿಲ್ ಸರ್ವೆಂಟ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದ್ಬಿಟ್ಟು ನಾನು ಕವಿತೆಗಳನ್ನ ಬರಿತೀನಿ. ಸದ್ಯದಲ್ಲೇ ನನ್ನ ಬುಕ್ ರಿಲೀಸ್ ಆಗ್ತಾ ಇದೆ. ಬಹಳ ಸಂತೋಷ ರಂಗನಾಥ್, ಶುಭವಾಗಲಿ ತಮಗೆ. Thank you. ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಸ್ಪರ್ಧೆ. ನನ್ನ ಹೆಸರು ಪೂಜಾ ಎಂ. ನಾನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಅಂಕನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದೋದು, ಚಲನಚಿತ್ರ ಗೀತೆಗಳನ್ನು ಕೇಳುವುದು. ಪೂಜಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ಅಲ್ಪಸಂಖ್ಯಾತರು ಮತ್ತು ಜಾತಿ ವ್ಯವಸ್ಥೆ, ಅಸ್ಮಿತೆ, ವಸಾಹತುಶಾಹಿ ಮತ್ತು ಮೀಸಲಾತಿ. ಡಾಕ್ಟರ್ ಮುಜಾಫರ್ ಅಸ್ಸಾದಿ ಬರೆದಂಥ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಕರ್ನಾಟಕದಲ್ಲಿ ತೆಂಗಿಗೆ ಯಾವ ಹುಳುವಿನ ಕಾಟ ಇತ್ತೀಚೆಗೆ ಹೆಚ್ಚಾಗಿದೆ ಎಂದು ಹೇಳಲಾಗಿದೆ? ಆಯ್ಕೆಗಳನ್ನು ನೋಡೋಣ. ರೆಡ್ ಪಾಮ್ ವೀವಿಲ್, ಕಪ್ಪು ತಲೆಯ ಹುಳ, ಖಡ್ಗಮೃಗ ಕೀಟ, ತೆಂಗಿನ ತಿಗಣೆ. ಮೊದಲಿಗೆ ಬಜರುತ್ತಿದ್ದಾರೆ ತೇಜಸ್ವಿನಿ, ಆನಂತರ ರಂಗನಾಥ್. ಆಪ್ಷನ್ 1, ರೆಡ್ ಪಾಮ್ ವೀವಿಲ್. ರೆಡ್ ಪಾಮ್ ವೀವಿಲ್ ಆಯ್ಕೆ 1. ರಂಗನಾಥ್. ಕಪ್ಪು ತಲೆಯ ಹುಳ. ಕಪ್ಪು ತಲೆಯ ಹುಳ ಆಯ್ಕೆ 2. ಉತ್ತರವನ್ನ ನೋಡೋಣ. ಕಪ್ಪು ತಲೆಯ ಹುಳ ಅನ್ನೋದು ಸರಿಯಾದ ಉತ್ತರ. ರಂಗನಾಥ್ ಅವರಿಗೆ ಅಲ್ಪಸಂಖ್ಯಾತರು ಮತ್ತು ಜಾತಿ ವ್ಯವಸ್ಥೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಇದನ್ನು ಇಂಗ್ಲಿಷಲ್ಲಿ ಕೋಕೋನಟ್ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಅಂತ ಕರೀತಾರೆ. ಇದನ್ನು ಇಂಗ್ಲಿಷಲ್ಲಿ. ಇದರ ವೈಜ್ಞಾನಿಕ ನಾಮಧೇಯ ಒಪಿಸೀನಾ ಆರ್ಸೊನೆಲ್ಲಾ ಅಂತ ಹೇಳಿ. ವಿಶೇಷವಾಗಿ ತೆಂಗಿಗೆ ತೊಂದರೆ ಮಾಡುತ್ತೆ ಈ ಒಂದು ಕಂಬಳಿ ಹುಳ. ಇದರ ಜೊತೆಗೆ ತಾಟಿನಿಂಗು, ಖರ್ಜೂರ ಮತ್ತು ಅಡಿಕೆ ಮರಗಳಿಗೂ ಸಹ ಈ ಒಂದು ರೋಗ ಹಬ್ಬುವ ಸಾಧ್ಯತೆ ಇದೆ. ವಾಸ್ತವದಲ್ಲಿ ಇದೊಂದು ಪತಂಗ. ಇದು ಚಿಟ್ಟೆಯ ತರಹ ಇದು ಒಂದು ಪತಂಗ. ಇದು ಈ 2ನೆಯ ಹಂತ ಕಂಬಳಿ ಹುಳ ಏನಿದೆ, ಇದು ಆ ತೆಂಗಿನ ಮರದ ಎಲೆಗಳು ಏನಿರುತ್ತೆ ಅದನ್ನು ತಿಂತ ಹೋಗುತ್ತೆ. ಎಲೆಗಳೇ ಇಲ್ಲದೆ ಹೋಯಿತು ಅಂತ ಹೇಳ್ತಂದ್ರೆ ಫಲ ಬರೋದು ಹೇಗೆ? ಯಾಕಂದರೆ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ನಡೆಯೋದಕ್ಕೆ ಎಲೆಗಳಿರಬೇಕು. ಆ ಎಲೆಗಳನ್ನೇ ಈ ಹುಳ ತಿಂದಾಕಿದ್ರೆ ಆ ಮರದ ಇಳುವರಿ ಏನಿರುತ್ತೆ ಬಹಳ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ. ಒಂದು ಘಟ್ಟದಲ್ಲಿ ಮರ ಸಾಯಲೂಬಹುದು. ಅಷ್ಟು ಅಪಾಯಕಾರಿಯಾದದ್ದು ಈ ಕಪ್ಪು ತಲೆಯ ಹುಳ. ಮ್ಯಾಲಾಥಿಯನ್ ಅನ್ನೋ ಕೀಟನಾಶಕವನ್ನು ಬಳಸಿ ಇದನ್ನು ನಿಯಂತ್ರಣಕ್ಕೆ ತರ್ತಾರಂತೆ. ನೆನಪಿನ ನಂದನ, ಎಚ್ ಕೆ ರಂಗನಾಥ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಭಾರತದ ಯಾವ ಸುರಂಗವು ನಮ್ಮ ದೇಶದ ಅತ್ಯಂತ ಉದ್ದನೆಯ ಸುರಂಗ ಆಗಲಿದೆ? ಆಯ್ಕೆಗಳನ್ನು ನೋಡೋಣ. ಉಧಂಪುರ್, ಶ್ರೀನಗರ್, ಬಾರಾಮುಲ್ಲಾ, ಋಷಿಕೇಶ್ ಕರ್ಣಪ್ರಯಾಗ್ ಟನಲ್, ಪೀರ್ ಪಾಂಜಾಲ್ ರೈಲ್ವೆ ಟನಲ್, ಚೆನ್ನೈ ನಶ್ರಿ ಟನಲ್. ಮೊದಲಿಗೆ ರಂಗನಾಥ್. ಪೀರ್ ಪಂಜಾಲ್ ರೈಲ್ವೆ ಟನಲ್. ಪೀರ್ ಪಾಂಜಾಲ್ ರೈಲ್ವೆ ಟನಲ್ ಆಯ್ಕೆ 3. ಹೇಳಿ ತೇಜಸ್ವಿನಿ. ಆಪ್ಷನ್ 2, ಋಷಿಕೇಶ್ ಕರ್ಣಪ್ರಯಾಗ್ ಟನಲ್. ಋಷಿಕೇಶ್ ಕರ್ಣಪ್ರಯಾಗ್ ಟನಲ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನ ನೋಡೋಣ. ಋಷಿಕೇಶ್ ಕರ್ಣಪ್ರಯಾಗ್ ಟನಲ್ ಉತ್ತರ ಸರಿಯಾಗಿದೆ. ನೆನಪಿನ ನಂದನ ಈ ಒಂದು ಪುಸ್ತಕವನ್ನು ತೇಜಸ್ವಿನಿ ಅವರಿಗೆ ಕೊಟ್ಟಿದ್ದೇವೆ. 14.75 ಕಿಲೋಮೀಟರ್ ಉದ್ದ ಇದೆಯಂತೆ ಈ ಋಷಿಕೇಶ್ ಕರ್ಣಪ್ರಯಾಗ್ ಟನಲ್ ಅನ್ನೋದು ನಿರ್ಮಾಣದ ಹಂತದಲ್ಲಿದೆ. 2ನೇ ಉದ್ದದ ಟನಲ್ ಅಂತ ಹೇಳ್ತಂದ್ರೆ ಪೀರ್ ಪಾಂಜಾಲ್ ಟನಲ್. ಇದು 12.77 ಕಿಲೋಮೀಟರ್ ಉದ್ದ ಇದೆಯಂತೆ. ಇದು 7 ಗಂಟೆಗಳ ಹಾದಿಯನ್ನು 2 ಗಂಟೆಗಳಿಗೆ ಇಳಿಸಲಿದೆಯಂತೆ ಈ ಹೊಸ ಸುರಂಗ ಮಾರ್ಗ ಏನಿದೆ.
ಇದು ಡೆಹ್ರಾಡೂನ್, ಟೆಹ್ರಿ ಗಢವಾಲ್, ಪೌರಿ ಗಢವಾಲ್, ರುದ್ರಪ್ರಯಾಗ್ 4 ಜಿಲ್ಲೆಯ ಜನರಿಗೆ ತುಂಬ ಉಪಯುಕ್ತವಾಗಲಿದೆ ಈ ಒಂದು ಸುರಂಗ ಮಾರ್ಗ ಅಂತ ಹೇಳ್ತಿದ್ದಾರೆ. ಹಾರಿದಷ್ಟು ಆಕಾಶ ಎನ್ನುವ ನಾಟಕದ ಪುಸ್ತಕ ಶ್ರೀ ಗುರುರಾಜ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಕೆಂಗು ಎಲೆ ಅಥವಾ ತೆಂಡು ಎಲೆಯ ಪ್ರಮುಖ ಉಪಯೋಗವೇನು? ಆಯ್ಕೆಗಳನ್ನು ನೋಡೋಣ. ಊಟದ ಎಲೆ, ಸಿಗರೇಟ್, ಪಾನ್ ಮಸಾಲ, ಬೀಡಿ. ಮೊದಲಿಗೆ ಬರೆದಿರುತ್ತಿದ್ದಾರೆ ಪೂಜಾ, ಆನಂತರ ತೇಜಸ್ವಿನಿ. ಊಟದ ಎಲೆ. ಊಟದ ಎಲೆ ಆಯ್ಕೆ 1, ತೇಜಸ್ವಿನಿ. ಬಿಡಿ ಬಿಡಿ ಆಪ್ಷನ್ ಬೀಡಿ ಆಯ್ಕೆ 4. ಉತ್ತರವನ್ನ ನೋಡೋಣ. ಬೀಡಿ ಉತ್ತರ ಸರಿಯಾಗಿದೆ. ಹಾರಿದಷ್ಟು ಆಕಾಶ ಎನ್ನುವ ಈ ಒಂದು ಪುಸ್ತಕವನ್ನು ತೇಜಸ್ವಿನಿ ಅವರಿಗೆ ಕೊಟ್ಟಿದ್ದೇವೆ. ಬೀಡಿಯಲ್ಲಿ ತಂಬಾಕಿರುತ್ತೆ. ಆ ತಂಬಾಕನ್ನು ಯಾವುದರಲ್ಲಿಟ್ಟಿರ್ತಾರೆ? ಒಂದು ಎಲೆ ಇರುತ್ತೆ. ಅದು ಆ ಎಲೆಗೆ ತೆಂಡು ಎಲೆ ಅಂತ ಕರೀತಾರೆ, ಕೆಲವು ಕಡೆ ಕೆಂಗು ಎಲೆ ಅಂತಲೂ ಕರೀತಾರೆ. ಆ ತೆಂಡು ಎಲೆಯ ಒಳಗೆ ತಂಬಾಕನ್ನು ಇಟ್ಟು ಮೇಲೆ ಒಂದು ದಾರವನ್ನು ಕಟ್ಟಿರ್ತಾರೆ. ಇದನ್ನು ಬೀಡಿ ಅಂತ ನಾವು ಕರೀತೇವೆ. ಒಡಿಶಾ ರಾಜ್ಯದವರು ಈ ತೆಂಡು ಎಲೆ ಏನಿದೆ ಇದನ್ನು ಹಸಿರು ಚಿನ್ನ, ಗ್ರೀನ್ ಗೋಲ್ಡ್ ಅಂತ ಕರೀತಾರೆ. ಈ ತೆಂಡು ಎಲೆಯನ್ನು ಬೆಳೆಯುವಂಥ ಅತ್ಯಂತ ದೊಡ್ಡ ರಾಜ್ಯ ನಮ್ಮ ಭಾರತದಲ್ಲಿ ಅಂದರೆ ಮೊದಲ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ, ಆನಂತರ ಛತ್ತೀಸ್ಗಢ ಬರುತ್ತೆ, ಆನಂತರ ಒಡಿಶಾ, ಅದಾದ ಮೇಲೆ ಜಾರ್ಖಂಡ್, ಆಂಧ್ರ, ಮಹಾರಾಷ್ಟ್ರ, ಗುಜರಾತ್ ರಾಜ್ಯಗಳು ಬರುತ್ತವಂತೆ. ಕರ್ನಾಟಕದಲ್ಲಿ ಈ ತೆಂಡು ಎಲೆಯನ್ನು ಬೆಳೆಯುವ ಪದ್ಧತಿ ಇಲ್ಲ. ಇದು ಬಿದಿರನ್ನು ಹೇಗೆ ರಾಷ್ಟ್ರೀಕೃತ ಅರಣ್ಯ ಉತ್ಪನ್ನ ಅಂತ ವರ್ಗೀಕರಿಸಿದ್ದಾರೋ ಹಾಗೆಯೇ ಈ ತೆಂಡು ಎಲೆಯನ್ನು ಸಹ ರಾಷ್ಟ್ರೀಕೃತ ಅರಣ್ಯ ಉತ್ಪನ್ನ ಅಂತ ಪರಿಗಣಿಸಿದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಹಾಗಾಗಿ ನಮಗೆ ಮನಸ್ಸು ಬಂದ ಹಾಗೆ ಈ ತೆಂಡು ಎಲೆಗಳನ್ನು ಕೇಳುವ ಹಾಗೆ ಇಲ್ಲ. ಮುಂದಿನ ಪುಸ್ತಕ ಸ್ವಾತಂತ್ರ್ಯ ಸೇನಾನಿ MN ಜೋಯಿಸರ ಆತ್ಮಕಥನ. ನಮ್ಮ ಪ್ರಶ್ನೆ, 70,000ದಿಂದ 80,000 ವರ್ಷಗಳ ಹಿಂದೆ ವಾಸವಾಗಿದ್ದ ನಿಯಾಂದರ್ಥಾಲ್ ಮಾನವನ ಪ್ರತಿಶತ ಎಷ್ಟು ವಂಶವಾಹಿಗಳು ನಮ್ಮಲ್ಲಿವೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. 3ರಿಂದ 4%, 4ರಿಂದ 5%, 2ರಿಂದ 3%, 1ರಿಂದ 2%. ಮೊದಲಿಗೆ ತೇಜಸ್ವಿನಿ, ಆನಂತರ ಪೂಜಾ. 4ರಿಂದ 5. 4ರಿಂದ 5 ಆಯ್ಕೆ 2. ಪೂಜಾ 3ರಿಂದ 4. 3ರಿಂದ 4 ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಬಂತು. 1% 2% ಈ ನಿಯಾಂದರ್ಥಾಲ್ ಮನುಷ್ಯನ ವಂಶವಾಹಿಗಳು ನಮ್ಮಲ್ಲಿ ಬೆರೆತಿವೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸ್ಪರ್ಧೆ, ಬದುಕೋದಕ್ಕೆ ಸ್ಪರ್ಧೆ. ಹೋಮೋಸೆಪಿಯನ್ಸ್ ಅಂತ ನಮ್ಮನ್ನು ನಾವು ಕರ್ಕೋತೇವೆ. ನಮಗೆ ಹಿಂದೆ ಇದ್ದಂಥ ಪ್ರಭೇದ ನಿಯಾಂದರ್ಥಾಲ್. ಈ ನಿಯಾಂದರ್ಥಾಲ್ಗೂ ನಮಗೂ ಸ್ಪರ್ಧೆ ಏರ್ಪಟ್ಟು ನಾವು ಈ ನಿಯಾಂದರ್ಥಾಲನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ವಿ. ಸುಮಾರು 40,000 ವರ್ಷಗಳ ಹಿಂದೆ ಕೊನೆಯ ನಿಯಾಂದರ್ಥಾಲ್ ಮಾನವನನ್ನು ಕೊಂದ್ವಿ ಅಂತ ದಾಖಲೆಗಳು ಹೇಳ್ತಾ ಇದೆ. ಆ ನಿಯಾಂದರ್ಥಾಲ್ ಗಂಡು ಹಾಗೂ ಆಧುನಿಕ ಮಾನವ ಹೆಣ್ಣು ಇವರಿಬ್ಬರ ನಡುವೆ ಸಂಪರ್ಕ ನಡೆದ ಕಾರಣ ಆ ನಿಯಾಂದರ್ಥಾಲ್ ಮಾನವನ ವಂಶವಾಹಿಗಳು ಒಂದಷ್ಟು 1% 2% ವಂಶವಾಹಿಗಳು ನಮ್ಮ ದೇಹದಲ್ಲಿ ಸೇರಿವೆ ಅನ್ನೋ ವಿಚಾರವನ್ನು ವಿಜ್ಞಾನಿಗಳು ಇವತ್ತು ಹೇಳ್ತಾ ಇದ್ದಾರೆ. ಪ್ರವಾದಿ ಭಾವಾರ್ಥ ಸಹಿತ ಡಾಕ್ಟರ್ ಕೆ ಸರೋಜಾ ಅವರು ಬರೆದಂಥ ಕೃತಿ ಇದು. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಲ ಸಾ ತ್ಯ ಮೇ ನ. ಬಜರ್ ಒತ್ತಿದ್ದಾರೆ. ಮೊದಲಿಗೆ ರಂಗನಾಥ್, ಆನಂತರ ತೇಜಸ್ವಿನಿ. ಬಳ್ಳಾರಿ ಸಾಹಿತ್ಯ ಸಮ್ಮೇಳನ. ಸ್ಪಷ್ಟವಾಗಿ ಹೇಳಿ, ಅಕ್ಷರಗಳನ್ನು ನುಂಗಬಾರದು. ಹೇಳಿ. ಬಳ್ಳಾರಿ ಸಾಹಿತ್ಯ ಸಮ್ಮೇಳನ. ಬಳ್ಳಾರಿ ಸಾಹಿತ್ಯ ಸಮ್ಮೇಳನ. ಹೌದಾ ತೇಜಸ್ವಿನಿ? ಅದೇ. ಪರೀಕ್ಷೆ ಮಾಡ್ಬೋದಾ? ಪರೀಕ್ಷಿಸೋಣ. ಬಳ್ಳಾರಿ ಸಾಹಿತ್ಯ ಸಮ್ಮೇಳನ ಉತ್ತರ ಸರಿಯಾಗಿದೆ. ಖಲೀಲ್ ಗಿಬ್ರಾನ್ ಬರೆದ ಪ್ರವಾದಿ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಭಾವಾರ್ಥ ಎರಡನ್ನೂ ಮಾಡಿದ್ದಾರೆ.
ಕೆ ಸರೋಜಾ ಅವರು ಸೊಗಸಾದ ಕೃತಿ ರಂಗನಾಥ್ ಅವರಿಗೆ ಕೊಟ್ಟಿದ್ದೇನೆ. ಮೌನ ಕ್ರಿಯಾಶೀಲತೆ ಎನ್ನುವ ಪುಸ್ತಕ ಬಿ ಆರ್ ರಮೇಶ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 81 ಕೂಡು 33, 76 ಕಳೆ 28, 12 ಗುಣಿಸು 19, 150 ಭಾಗಿಸು 5. ಬರೆದಿರುತ್ತಿದ್ದಾರೆ ಪೂಜಾ. ಅಂತಿಮ ಉತ್ತರ 620. 620. ಹೌದಾ? ಹೇಳಿ ತೇಜಸ್ವಿನಿ. 490. 490. 490. ರಂಗನಾಥ್ ಇನ್ನು ಲೆಕ್ಕವನ್ನ ಮಾಡ್ತಾ ಇದ್ದಾರೆ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 590. 114, 48, 228, 30 ಎಲ್ಲವನ್ನ ಕೂಡಿದರೆ 420 ಬಂದಿದೆ. ಈ ಉತ್ತರವನ್ನ ಯಾರೂ ಕೊಟ್ಟಿಲ್ಲ. ಮೌನ ಕ್ರಿಯಾಶೀಲತೆ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ವ್ಯಕ್ತಿ ವಿಭೂತಿ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಜೀವನ, ಸಾಧನೆ ಮತ್ತು ವ್ಯಕ್ತಿತ್ವ. ಬಿ ಎನ್ ಶಶಿಕರಣ್ ಬರೆದಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ. ಆಯ್ಕೆಗಳನ್ನು ನೋಡೋಣ. ಚೇತನ್ಜಿ ಚಿಟ್ನಿಸ್, ಬುಧೇಂದ್ರ ಕುಮಾರ ಜೈನ್, ಹರಿಮನ್ ಶರ್ಮಾ, ಗೋಕುಲ್ ಚಂದ್ರದಾಸ್. ಮೊದಲಿಗೆ ತೇಜಸ್ವಿನಿ, ಆನಂತರ ಪೂಜಾ. ಬುಧೇಂದ್ರ ಕುಮಾರ್ ಜೈನ್. ಆಯ್ಕೆ 2 ಪೂಜಾ. ಚೇತನ್ ಇ ಚಟ್ನೀಸ್. ಆಯ್ಕೆ 1. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಹರಿಮನ್ ಶರ್ಮಾ ಆಗಿತ್ತು. ಹರಿಮನ್ ಶರ್ಮಾ ಅವರು ಈ ವರ್ಷ ಪದ್ಮಶ್ರೀ ಗೌರವವನ್ನು ಪಡೆದಿದ್ದಾರೆ. ಹಿಮಾಚಲ ಪ್ರದೇಶ ರಾಜ್ಯಕ್ಕೆ ಸೇರಿದವರು ಇವರು. ಸೇಬು ಕೃಷಿಯಲ್ಲಿ ವಿನೂತನ ಪ್ರಯೋಗ ಮಾಡಿದ್ದಕ್ಕಾಗಿ ಈ ಗೌರವ ದೊರೆತಿದೆ. ಸೇಬು ಸಾಮಾನ್ಯವಾಗಿ 5,000 ಅಡಿಯಿಂದ ಹಿಡಿದು 15,000 ಅಡಿ ಎತ್ತರದ ಪ್ರದೇಶಗಳಲ್ಲಿ ಬೆಳೆಯುತ್ತೆ. ಸಾಕಷ್ಟು ಶೀತ ಪರಿಸರ ಇರಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಬೆಳೆಯುತ್ತೆ, ಇಲ್ಲದಿದ್ದರೆ ಬೆಳೆಯಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಹರಿಮನ್ ಶರ್ಮಾ ಅವರು 2,500 ಅಡಿ ಎತ್ತರದ ಪ್ರದೇಶದಲ್ಲಿ ಸೇಬನ್ನು ಬಹಳ ಯಶಸ್ವಿಯಾಗಿ ಬೆಳೆಸಿದ್ದಾರಂತೆ. ವಿವರಗಳು ಗೊತ್ತಿಲ್ಲ ನಮಗೆ, ಆದರೆ ಸೇಬನ್ನು ಬೆಳೆದದ್ದಂತೂ ಹೌದು. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಈ ಪದ್ಮಶ್ರೀ ಗೌರವ ದೊರೆತಿದೆ. ಈಗ ಕೊಡ್ತಾ ಇದ್ದೇವೆ ಸೂಟು ಬೂಟಿನ ರೈತನ ಪರಿಚಯ. ದುಪ್ಪಟ್ಟು. ರಾಜಾರಾಮ್ ತಲ್ಲೂರ್ ಬರೆದಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನ, ಗೌ, ಪೂ, ಮ, ರ, ಋಣ, ವ, ನ. ಹೇಳಿ ತೇಜಸ್ವಿನಿ. ಗೌರವಪೂರ್ಣ ಮನ. ಗೌರವಪೂರ್ಣ ಮನ. ಗೌರವ. ರಂಗನಾಥ್, ಪೂಜಾ ಇಬ್ಬರು ಸಿದ್ಧವಾಗಿದ್ದಾರೆ. ಒಂದು ಅವಕಾಶ ಕೊಡ್ತೇನೆ, ಸರಿ ಉತ್ತರ ಕೊಡೋಕೆ ಪ್ರಯತ್ನ ಪಡಿ. ರಂಗನಾಥ್. ಜ್ಞಾನ ಗೌರವ ಜ್ಞಾನ ಎಲ್ಲಿದೆ? ಜ್ಞಾನ ಇಲ್ಲ. ನಮನ. ಗೌರವ. ನೀವು ಹೇಳ್ಬಾರ್ದು. ರಂಗನಾಥ್. ನಮನ ಗೌರವ ಸರ್, ನಮನ ಗೌರವಪೂರ್ಣ
ಅಲ್ಲ, ಕನ್ನಡ ಭಾಷೆಯ ಜಾಯಮಾನ ನಿಮ್ಗೆ ಚೆನ್ನಾಗಿ ಗೊತ್ತು. ಅದನ್ನು ಬಳಸ್ಕೊಂಡು ಉತ್ತರ ಕೊಡೋಕ್ಕೆ ಪ್ರಯತ್ನಿಸಿ. 8 ಅಕ್ಷರ ಇದೆ. ಉತ್ತರ ನಿಮಗೆ ದೊರೆತಿದೆ, ಸರಿಯಾದ ರೂಪದಲ್ಲಿ ಕೊಡಬೇಕಷ್ಟೆ. ಪೂಜಾ ಅವರನ್ನು ಕೇಳಲ್ಲ, ಸಾಕಷ್ಟು ಸಮಯ ಕೊಟ್ಟೆ ನಮಗೆ. ಪೂಜಾ. ಮನಪೂರ್ಣ ಗೌರವ. ಮನಪೂರ್ಣ. ಉತ್ತರವನ್ನು ನೋಡು. ಗೌರವಪೂರ್ಣ ನಮನ. ರಂಗನಾಥ್, ಈ ಉತ್ತರ ಸಿಕ್ಕಿತ್ತು ನಿಮಗೆ. ಆದರೆ ನಮನ, ಗೌರವ ಏನೋ ಒಂದು ಸಣ್ಣ ಗೊಂದಲ ಆಗೋಯ್ತು ನಿಮಗೆ. ಸಾರಿ. ಹಾಟ್ ಸೀಟಲ್ಲಿ ಕೂತಾಗ ಈ ಉತ್ತರ ಬಿಟ್ಟು ಬೇರೆ ಉತ್ತರ ಇರಬಹುದು ಅಂತ ತಲೆ ಓಡಲ್ಲ. ಇದು ಮನುಷ್ಯನ ಮಿದುಳು, ಇದರ ದೌರ್ಬಲ್ಯ. ಇದನ್ನು ಅಭ್ಯಾಸ ಮಾಡಿಕೊಂಡು ಈ ದೌರ್ಬಲ್ಯದಿಂದ ಆಚೆ ಬರ್ಬೋದು. ನಾವು ಸಾಧ್ಯ ಇದೆ. ಮಿದುಳನ್ನು ಕಲಿಯುವ ಯಂತ್ರ, ಲರ್ನಿಂಗ್ ಮಿಷೀನ್ ಅಂತ ಹೇಳ್ತಾರೆ. ನೀವು ಪಾಠ ಹೇಳ್ಕೊಡ್ತಾ ಬರ್ತಾ ಇದ್ರೆ ಅದು ಕಲಿಯುತ್ತದು. ಈ ಉತ್ತರ ಅಲ್ಲ ಅಂತ ಅನ್ನಿಸ್ದಾಗ ತಕ್ಷಣ ಇನ್ನೇನು ಉತ್ತರ ಇರಬಹುದು ಅಂತ ಆಲ್ಟರ್ನೇಟಿವ್ ಆನ್ಸರ್ಸ್ ಹುಡುಕುವ ಸಾಮರ್ಥ್ಯ ನೀವಾಗೇ ಪ್ರಜ್ಞಾಪೂರ್ವಕವಾಗಿ ಬೆಳೆಸ್ಕೋಬೇಕು. ಅದು ಸಾಧ್ಯ ಉಂಟು. ಈಗ ನಾವು ಬಂದಿದ್ದೇವೆ 3 ಪುಸ್ತಕಗಳನ್ನು ಕೊಡೋದಕ್ಕೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಅರ್ಥಶಾಸ್ತ್ರವಲ್ಲ, ಶಬ್ದವೂ ಅಲ್ಲ, ನೀರು ನೀರಾಗಿರುವ ವಸ್ತು. ಇಬ್ಬರ ಜೊತೆ ಮತ್ತೊಬ್ಬರು ಊಹೆ. ಹೇಳಿ ರಂಗನಾಥ್, ಒಂದು ಉತ್ತರ. ಮನಸ್ಸು. 5 ಮನೆ ಇದೆ, 5 ಅಕ್ಷರಗಳ ಉತ್ತರ ಬೇಕು ನಮಗೆ. ತೇಜಸ್ವಿನಿ, ಪೂಜಾ, ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ, 3ನೇ ಶಬ್ದವನ್ನು ಪತ್ತೆ ಹಚ್ಚಿ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ. ಒಂದು ಉತ್ತರ. ದ್ರವ ಪದಾರ್ಥ. 2 ಉತ್ತರ. ಇಬ್ಬರ ಜೊತೆ ಮತ್ತೊಬ್ಬರು. ಬಜ್ಜರುತ್ತಿ ಉತ್ತರ ಕೊಡಿ. ತೇಜಸ್ವಿನಿ. ಮೂವರು. ಪೂಜಾ. ಮೂವರು. ಉತ್ತರವನ್ನು ನೋಡೋಣ. 3 ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜ್ಜರುತ್ತಬಹುದು, ಉತ್ತರವನ್ನು ಕೊಡಬಹುದು. ಊಹೆ. ಮಧ್ಯದಕ್ಷರ ದಾ. ಹೇಳಿ ಪೂಜಾ. ಸಾರಿ ಸರ್, ತೇಜಸ್ವಿನಿ. ಅಪ್ರಾಕ್ಸಿಮೇಟ್ ಅನ್ನಕ್ಕೆ ಗೊತ್ತಿಲ್ವೇ ಕನ್ನಡದಲ್ಲಿ? ಅಂದಾಜು. ಉತ್ತರವನ್ನು ನೋಡೋಣ. ಅಂದಾಜು ಉತ್ತರ ಸರಿಯಾಗಿದೆ. 2 ಪುಸ್ತಕವನ್ನು ಕೊಡ್ತಾ ಇದ್ದೇನೆ ತೇಜಸ್ವಿ ಅವರಿಗೆ. ಏಕೆ ಬೇಕು ಕನ್ನಡ, ನವಿಲೂರ ಸಂತೆ. 2 ಮಕ್ಕಳ ಪುಸ್ತಕ ತೇಜಸ್ವಿನಿ ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ತೇಜಸ್ವಿನಿ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಸೇಡಂ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿ, ವಿಜಯಪುರ. ಮುಂದಿನ ಪ್ರಶ್ನೆ. ಇವರಲ್ಲಿ ಯಾರಿಗೆ ದೇಶಿಕೋತ್ತಮ ಪ್ರಶಸ್ತಿ ಬಂದಿದೆ? ಕಮಲಾದೇವಿ ಚಟ್ಟೋಪಾಧ್ಯಾಯ, ಯಶೋಧರಾ ದಾಸ್. ಮುಂದಿನ ಪ್ರಶ್ನೆ. ಹಣ, ಒಡವೆಯನ್ನು ಇಡುವ ಸ್ಥಳ ಎಂಬರ್ಥದ ಶಬ್ದ ಯಾವುದು? ಪೋರಿ, ತಿಜೋರಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಿಲ್ಲ ಮುಕುತಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಏರಿ ಮೇಲೊಂದು ಜೀರಿಗೆ ಮರ ಹುಟ್ಟಿ ನೀರನ್ನು ಕುಡಿದು ಬೇರನ್ನ ತಿಂದು ಲೋಕವನ್ನು ಬೆಳಗುತ್ತೆ. ದೀಪ. ಉತ್ತರವನ್ನು ನೋಡ್ತಾ ಹೋಗೋಣ.
ಒಂದು ಉತ್ತರ ಸೇಡಂ ಕಲಬುರಗಿಯಲ್ಲಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕಮಲಾದೇವಿ ಚಟ್ಟೋಪಾಧ್ಯಾಯ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಮೂರನೇ ಪ್ರಶ್ನೆಗೆ ಉತ್ತರ ತಿಜೋರಿ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ದೊರೆಯದಣ್ಣ ಮುಕುತಿ, ಉತ್ತರ ಕೊಟ್ಟಿದ್ದೀರಾ. ಐದನೇ ಪ್ರಶ್ನೆಗೆ ಉತ್ತರ ದೀಪ, ಸರಿಯಾಗಿದೆ. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ರಂಗನಾಥ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ನರಸಿಂಹರಾಜಪುರ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ, ಚಿಕ್ಕಮಗಳೂರು? ಶಿವಮೊಗ್ಗ. ಮುಂದಿನ ಪ್ರಶ್ನೆ, ಕಾಕುಸ್ತವರ್ಮನು ಯಾವ ಮನೆತನದ ಅರಸು? ಕದಂಬರು, ರಾಷ್ಟ್ರಕೂಟರು? ಕದಂಬರು. ಮುಂದಿನ ಪ್ರಶ್ನೆ, ಬಾಯಿಯ ಒಳಗಿನ ಮೇಲ್ಭಾಗ ಎಂಬರ್ಥದ ಶಬ್ದವು ಯಾವುದು? ಅಂಗುಳ, ಅಂಗುಲ? ಅಂಗುಳ. ಮೊದಲನೇದ ಎರಡನೇದ? ಮೊದಲನೇದು. ನಾಲ್ಕನೆಯ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಣ್ಣೆಲೆ ಉದುರುವಾಗ? ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮೂವರು ಹುಡುಗಿಯರು ನೀರಿಗೆ ಬಿದ್ದು ಒಬ್ಬಳು ಮುಳುಗಿ ಮತ್ತೊಬ್ಬಳು ತೇಲಿ ಇನ್ನೊಬ್ಬಳು ಕರೆಗೆ ಹೋದಳು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಚಿಕ್ಕಮಗಳೂರು ಆಗಿತ್ತು, ಶಿವಮೊಗ್ಗ ಅಂತ ಹೇಳಿದ್ರಿ. ಎರಡನೇ ಪ್ರಶ್ನೆಗೆ ಉತ್ತರ ಕದಂಬರು, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅಂಗುಳ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಣ್ಣೆಲೆ ಉದುರುವಾಗ ಚಿಗುರೆಲೆ ನಕ್ಕಿತಂತೆ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಎಲೆ ಅಡಿಕೆ ಸುಣ್ಣದ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಪೂಜಾ, ಆರಂಭಿಸಬಹುದಾ ಪ್ರಶ್ನೆ? ಮೊದಲ ಪ್ರಶ್ನೆ, ಸಿರುಗುಪ್ಪ ತಾಲೂಕು ಯಾವ ಜಿಲ್ಲೆಯಲ್ಲಿದೆ? ಬಳ್ಳಾರಿ, ಕೊಪ್ಪಳ? ಬಳ್ಳಾರಿ. ಮುಂದಿನ ಪ್ರಶ್ನೆ, ಕಾಗಿನೆಲೆ ಆದಿಕೇಶವ ಇದು ಯಾರ ಅಂಕಿತ ನಾಮ? ಕನಕದಾಸರು, ಪುರಂದರದಾಸರು? ಕನಕದಾಸರು. ಮುಂದಿನ ಪ್ರಶ್ನೆ, ಕೆಟ್ಟವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ದುರುಳ, ದುರಿತ? ದುರುಳ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಖಂಡಿತವಾದಿ? ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. 3 ಅಂಕಿಗಳನ್ನು ಕೂಡಿದರೂ 6, ಗುಣಿಸಿದರೂ 6. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಸಿರುಗುಪ್ಪ ಬಳ್ಳಾರಿಯಲ್ಲಿದೆ, ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕನಕದಾಸರು, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ದುರುಳ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಖಂಡಿತವಾದಿ, ಲೋಕವಿರೋಧಿ ಆಗಿತ್ತು, ಉತ್ತರ ಕೊಟ್ಟಿಲ್ಲ. ಐದನೇ ಪ್ರಶ್ನೆಗೆ 1, 2, 3 ಕೂಡಿದ್ರೂ 6 ಆಗುತ್ತೆ, ಗುಣಿಸಿದ್ರೂ 6 ಆಗುತ್ತೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ CS ತೇಜಸ್ವಿನಿ ಅವರಿಗೆ ದೊರೀತಾ ಇದೆ ಒಟ್ಟು 8 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ರಂಗನಾಥ್ ಅವರಿಗೆ 4 ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು. ಪೂಜಾ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ನಾಯಿಗಳು, ಹಸುಗಳು ಮನುಷ್ಯರ ಮುಖವನ್ನು ಗುರುತು ಹಿಡಿಯುತ್ತವೆ, ಇದು ನಮಗೆ ಗೊತ್ತಿರುವಂಥ ವಿಚಾರ. ಆದರೆ ಕೀಟಗಳು ಮನುಷ್ಯರ ಮುಖವನ್ನು ನೆನಪಿನಲ್ಲಿ ಇಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಆ ಕೀಟ ಯಾವುದು ಅಂದರೆ ಜೇನುನೊಣವಂತೆ. ಜೇನುನೊಣಕ್ಕೆ ಮನುಷ್ಯರ ಮುಖವನ್ನು ನೆನಪಲ್ಲಿ ಇಟ್ಕೊಳ್ಳೋ ಸಾಮರ್ಥ್ಯ ಉಂಟಂತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.